ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೋಮೋಸ್ ಮಾಡೋಣ. ವೆಜಿಟೇಬಲ್ಸ್ ಮೋಮೋಸ್ ಜೊತೆಗೆ ಚಟ್ನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡಿ ನೋಡಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ಮೊದಲಿಗೆ ಮೋಮೋಸ್ ಮಾಡೋದಕ್ಕೆ ನಾವು ಇಲ್ಲಿ ಒಂದು ಬೌಲ್ ತಗೊಂಡು ಒಂದು ಅರ್ಧ ಬೌಲಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀವಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀವಿ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನೆಲ್ಲ ಎಲ್ಲ ಕಡೆ ಬೆರೆಯೋ ಹಾಗೆ. ಈಗ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ. ನೋಡಿ, ಎಣ್ಣೆನ ಸೇರಿಸ್ಕೊಳ್ಳಿ. ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಆ ಎಣ್ಣೆ ಎಲ್ಲ ಕಡೆನೂ ಒಂದು ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕ್ಲೀನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಚಿಕ್ಕ ಬಟ್ಲಷ್ಟು ನೀರನ್ನ ಸೇರಿಸ್ಕೊಂಡು ಕ್ಲೀನಾಗಿ ಗಂಟಿಲ್ದಿರ ಚಪಾತಿ ಅದಕ್ಕೆ ಕಲಿಸ್ಕೊಳ್ಳಿ ನೀಟಾಗಿ. ನೋಡಿ, ಇವಾಗ ಕಲಸಾದ್ಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡಿ. ಎಣ್ಣೆನ ಸ್ವಲ್ಪ ಅಂಟಿಸ್ಬಿಟ್ಟು ಸ್ವಲ್ಪ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ಇದನ್ನು ಒಂದು ಸ್ವಲ್ಪ ಹೊತ್ತು ನೋಡಿ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ಈ ವೆಜಿಟೇಬಲ್ಸು ಸ್ಟಫಿಂಗ್ ಮಾಡೋದಕ್ಕೆ ನಾವು ಗೆಣಸನ್ನ ತೊಗೊಂಡಿದ್ದೀವಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೀನ್ಸು, ಕ್ಯಾರೆಟು ಇಷ್ಟನ್ನು ತೊಗೊಂಡಿದ್ದೀವಿ ನಾವು. ಈಗ ಇದಕ್ಕೆ ಮೊಮೋಸ್ಗೆ ಒಗ್ಗರಣೆ ಹಾಕೋದಕ್ಕೆ ನಾವು ಇಲ್ಲಿ ಒಂದು ಕಡಾಯಿ ಇಟ್ಕೊಳ್ಳಿ. ಒಂದು ಕಡಾಯಿ ಇಟ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ಒಗ್ಗರಣೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಕ್ಯಾರೆಟು, ಬೀನ್ಸು ಜೊತೆಗೆ ನಾವಿಲ್ಲಿ ಸಿಹಿಗೆಣಸನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಸಿಹಿಗೆಣಸು ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ಒಂದೇ ಥರದ್ದು ಮಾಡಿ ತಿಂದು ಬೇಜಾರಾಗಿರ್ತದೆ. ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊತೀನಿ. ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ ಯಾವುದು ತರಕಾರಿ ಹಾಕಿದ್ದೀವಿ ಅಂತ. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಸೇರಿಸ್ಕೊಬೇಕಿಲ್ಲಿ. ಸಿಹಿಗೆಣಸು ಮಕ್ಕಳಿಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಅದಕ್ಕೋಸ್ಕರ ಸಿಹಿಗೆಣಸನ್ನ ಸೇರಿಸಿದ್ದೀವಿ. ಮೊಮೋಸ್ ಅಂದರೆ ಮಕ್ಳಿಗೆ ಭಾಳ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ವೆಜಿಟೇಬಲ್ಸ್ನ ಸೇರಿಸ್ಕೊಳ್ಳಿ. ಯಾವುದಾದ್ರೂ ತರಕಾರಿ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಅಷ್ಟೇ. ಈಗ ತರಕಾರಿಗೆ ಒಂದು ಅಷ್ಟೇ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಅಲ್ಲಿ ಸ್ಟಫಿಂಗ್ ಮಾಡೋಕ್ಕೆ ಅಷ್ಟಿಟ್ಗೂ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀವಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹೊಂದುತ್ತೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು 2 ನಿಮಿಷ ಕಾಲ ಉರಿಬೇಕು ಎಣ್ಣೆಯಲ್ಲಿ. ಆ ವೆಜಿಟೇಬಲೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಷ್ಟೇ. 1-2 ನಿಮಿಷ ಕಾಲ ಬೇಯಿಸ್ಕೊಂಡ್ರೆ ಚೆನ್ನಾಗಿ ರೆಡಿಯಾಗೋಗುತ್ತೆ. ಇದಕ್ಕೆ ಈಗ ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದು ರೆಡಿಯಾಗಿದೆ. ಈಗ
ಕಲಿಸ್ಕೊಂಡಿರೋಂಥ ಹಸಿಟ್ಟು ಈ ರೀತಿ ರೆಡಿಯಾಗಿದೆ. ಒಂದು ಸ್ವಲ್ಪ ಕಣಕ ತಗೊಂಡು ಕಟ್ ಮಾಡ್ಕೊಳ್ಳಿ. ಈಗ ಒಂದೊಂದೇ ಉಂಡೆನ ಈ ರೀತಿ ಕಟ್ ಮಾಡಿಕೊಂಡು ಲಟ್ಟಿಸ್ಕೊಂಬಿಡೋಣ. ಲಟ್ಟಿಸ್ಕೊಂಡು ಕಟ್ ಮಾಡ್ಕೊಳ್ಳೋಣ. ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಒಂದೇ ಥರದ ಅಳತೆಯಾಗಿ ಬರ್ತದೆ ನೋಡಿ. ಇವಾಗ ಈ ರೀತಿ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದೀವಿ. ಈಗ ಸ್ಟಫಿಂಗ್ ಮಾಡೋಕ್ಕೆ ಆಗಲೇ ನಾವು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ, ಕ್ಯಾರೆಟು, ಬೀನ್ಸು ಎಲ್ಲವನ್ನು ತರಕಾರಿ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಪಲ್ಯ, ಅದನ್ನು ಎಲ್ಲನ ಒಂದೊಂದು ಸ್ಪೂನ್ ಹಾಕಿ ಅದಕ್ಕೆ ಎಷ್ಟು ಹೊಂದುತ್ತೋ ಅಷ್ಟು ಮಸಾಲಾನ ಹಾಕಿ ಈ ರೀತಿ ಮೊಮೋಸ್ ಆಕಾರದಲ್ಲಿ ಮಾಡಿಬಿಡೋಣ. ನೋಡಿ ಈ ರೀತಿಯಾಗಿ ನೀಟಾಗಿ ಮೊದಲು ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ನೋಡಿ ಈ ರೀತಿ ಒಂದು ಪಕ್ಕ ಈ ರೀತಿ ಜೋಡಿಸ್ಕೊಂಡು ಬಂದುಬಿಡಿ. ಅದಕ್ಕೆ ಆ ಶೀಟು ಸ್ವಲ್ಪ ಮೆತ್ತಗೆ ಇರಬೇಕು. ಒತ್ಕೊಳ್ಳೋವಾಗ ನಾವು ತುಂಬ ಗಟ್ಟಿಯಾಗಿ ಒತ್ಕೊಂಡ್ಬಿಟ್ರೆ ಆ ಶೀಟು ಅಂಟ್ಕೊಳಲ್ಲ, ಕಚ್ಕೊಬೇಕದು ನೀಟಾಗಿ. ಅದಕ್ಕೆ ಒಂದಕ್ಕೊಂದು ಹಿಂಗೆ ಸ್ಟಫಿಂಗ್ ಮಾಡುವಾಗ ನೀಟಾಗಿ ಎಲ್ಲೂ ಬಿಡ್ದಿರ ನೀಟಾಗಿ ಎಲ್ಲವನ್ನು ಇದೇ ರೀತಿ ಈ ರೀತಿ ಡಿಸೈನ್ ಮಾಡ್ಕೊಂಬಿಡಿ ನೀಟಾಗಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಇದ್ರಲ್ಲಿ ಮಾಡ್ಕೊಬೋದು ಅಷ್ಟೇ. ನಿಮ್ಗೆ ಯಾವ ಥರದ್ರಲ್ಲಿ ಬೇಕೋ ಆ ಥರ ಡಿಸೈನಲ್ಲಿ ಮಾಡ್ಕೊಳ್ಳಿ. ನೋಡಿ ನಾನು ಈ ರೀತಿಯೂ ಒಂದು ಸಲ ಮಾಡ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ ತುಂಬಿರುವ ಮಸಾಲೆನ ಈಚೆ ಬರಬಾರ್ದು ಅಷ್ಟೇ. ನೋಡಿ ಈ ರೀತಿ ಡಿಸೈನ್ ಮಾಡಿಕೊಂಡ್ರೆ ಆಗೋಯ್ತು ನೋಡಿ. ಈಗ ನಾವು ಒಂದು ಚಟ್ನಿ ಮಾಡೋಣ. ಇವಾಗ ಇದಕ್ಕೆ ಚಟ್ನಿ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಒಂದು ಚಿಕ್ಕ ಗಡ್ಡೆಯಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀವಿ. ಆ ನೀರಿಗೆ 2 ಟೊಮ್ಯಾಟೊ, 1 ಬೆಳ್ಳುಳ್ಳಿ ಗಡ್ಡೆ, ಖಾರಕ್ಕೆ ಎಷ್ಟು ಅನುಗುಣವಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 7 ಸೇರಿಸ್ಕೊಂಡಿದ್ದೀವಿ, 5ರಿಂದ 7. ಈಗ ನೀರು ಚೆನ್ನಾಗಿ ಕಡಾಯಿಯಲ್ಲಿ ಕಾಯ್ತಾ ಇದೆ. ಇವಾಗ ಆ ಕಡಾಯಿಯಲ್ಲೇ ಒಂದು ಪ್ಲೇಟ್ನ ಇಟ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಅದು ಹಿಂಗೆ ಇಟ್ಬಿಟ್ಟು ಈಗ ನೋಡಿ ಇವಾಗ ನಾವಿಲ್ಲಿ ಸ್ಟಫಿಂಗ್ ಮಾಡಿರ್ತೀವಲ್ವ ಮೊಮೋಸ್ ಎಲ್ಲ, ಅದನ್ನೆಲ್ಲ ಈ ರೀತಿ ನೀಟಾಗಿ ಜೋಡಿಸ್ಕೊಂಬಿಡೋಣ. ಇಲ್ಲಾಂದರೆ ಇಡ್ಲಿ ಪಾತ್ರೆಯಲ್ಲಿ ಇಕ್ಬಿಟ್ಟು ಸ್ಟೀಮ್ನ ಮಾಡಿಬಿಡೋಣ. 1-2 ನಿಮಿಷ ಕಾಲ ದಮ್ ಮಾಡಿದ್ರೂ ಆಗೋಗುತ್ತೆ ನೋಡಿ. ಇವಾಗ 1-2 ನಿಮಿಷ ಎಲ್ಲವನ್ನು ಜೋಡಿಸಿದ್ದೀವಲ್ವ ಈ ರೀತಿ. ಈಗ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ಇವಾಗ ಇದನ್ನು ನೋಡಿ ಈ ರೀತಿ ಇಟ್ಟಾದಮೇಲೆ ಈಗ ಚಟ್ನಿ ರೆಡಿ ಮಾಡೋಣ.
ಈ ಚಟ್ನಿನೆಲ್ಲ ಈ ರೀತಿ ರುಬ್ಕೊಂಡಿದ್ದೀವಿ. ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ. ಒಂದು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಬಿಡಿ. ಒಂದು ಸ್ಪೂನಷ್ಟು ಎಣ್ಣೆ. ಈಗ ರುಬ್ಬಿರುವಂಥ ಟೊಮ್ಯಾಟೊ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ವಲ್ಲ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಬೇಕು. ನೋಡಿ, ಇವಾಗ ಇದು ರೆಡಿ ಆಗ್ತಾ ಇದೆ ಚಟ್ನಿ. ಕೆಂಪು ಕಲರ್ ಚಟ್ನಿ. ನೋಡಿ, ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ಒಂದು ಸ್ವಲ್ಪ ಜೀರಿಗೆ ಪುಡಿ, ಒಂದು ಸ್ವಲ್ಪ ಚಿಟಕಿ ಅರಿಶಿನ ಅಷ್ಟೇ, ಜಾಸ್ತಿ ಹಾಕೋಂಗಿಲ್ಲ. ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಇವಾಗ ಇದು ಚಟ್ನಿ ರೆಡಿಯಾಗಿದೆ. ನೋಡಿ, ಇವಾಗ ಗಟ್ಟಿ ಚಟ್ನಿ ರೆಡಿಯಾಗಿದೆ, ಕೆಂಪು ಕಲರು. ಒಂದು ಸ್ವಲ್ಪ ಅಜವಾಯಿನ್ ಹಾಕ್ಕೊಂಡಿದ್ದೀವಿ. ನೋಡಿ, ಇವಾಗ ಮೊಮೋಸು ಸ್ಟಫಿಂಗ್ ಸ್ಟೀಮ್ ಮಾಡ್ಕೊಂಡಿದ್ವಲ್ಲ ಮೊಮೋಸು, ಅದೂ ಸಹ ರೆಡಿಯಾಗಿದೆ. ಕೆಂಪು ಕಲರ್ ಚಟ್ನಿನೂ ಸಹ ರೆಡಿಯಾಗಿದೆ. ಎರಡೂ ಸಖತ್ತಾಗಿದೆ. ನಿಮಗೆ ಸ್ಟಫಿಂಗ್ ಎಲ್ಲ ಆದಮೇಲೆ, ಬೇಯಿಸ್ಕೊಂಡಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಬೇಕಾದರೆ ತವಾದಲ್ಲಿ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಸಹ ತಿನ್ಕೊಬೋದು. ಇದನ್ನು ಅದೂ ಸಹ ಸಖತ್ತಾಗಿ ಬರ್ತದೆ. ಇವಾಗ ಮಾಡಿದ್ದೀವಲ್ವ, ಇದನ್ನೇ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು